ಹಲೋ ಎವ್ರಿವನ್, ಇವತ್ತು ನಾವು ದುಬೈ ಕುನಾಫಾ ಚಾಕ್ಲೇಟ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ಬಾಣಲಿಗೆ 1 ಸ್ಪೂನ್ ತುಪ್ಪ ಹಾಗೂ 1 ಕಪ್ ಆಗುವಷ್ಟು ಶಾವಿಗೆಯನ್ನು ಹಾಕಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೆ ರೋಸ್ಟ್ ಮಾಡ್ಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ 1 ಕಪ್ ಪಿಸ್ತಾ ಹಾಕಿ ಪುಡಿ ಮಾಡಿಕೊಂಡು ಈ ಶಾವಿಗೆ ಜೊತೆ ಸೇರಿಸ್ಬೇಕು. ನಂತರ ಕಂಡೆನ್ಸ್ಡ್ ಮಿಲ್ಕ್ ಎಷ್ಟು ಸ್ವೀಟ್ ಬೇಕಾಗಿ ನೋಡಿ ನಿಮಗೆ ಅಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬ್ಯಾಟರ್ ಥರ ರೆಡಿ ಮಾಡಿ ಇಟ್ಕೊಳ್ಳಿ ಸೈಡ್ಗೆ. ನಂತರ ಈ ರೀತಿ ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೊಬೇಕು. ಚಾಕ್ಲೇಟ್ ಫುಲ್ ಮೆಲ್ಟ್ ಆಗಬೇಕು, ಯಾವುದೇ ಗಂಟುಗಳಿರಬಾರ್ದು ಚಾಕ್ಲೇಟಲ್ಲಿ. ನೋಡಿ ಈ ರೀತಿ ಫುಲ್ಲು ಮೆಲ್ಟ್ ಆಗಬೇಕು. ನಂತರ ಈ ಚಾಕ್ಲೇಟ್ ಮೌಲ್ಡ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪನೇ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಫುಲ್ಲು ಮೌಲ್ಡೆಲ್ಲ ಸ್ಪ್ರೆಡ್ ಆಗಬೇಕು. ಆ ರೀತಿ ಮಾಡಿ ಒಂದು 10 ನಿಮಿಷ ಫ್ರಿಜ್ ಒಳಗಿಡಿ, ಸ್ವಲ್ಪ ಗಟ್ಟಿ ಆಗಬೇಕದು. ನಂತರ ಮಾಡ್ಕೊಂಡಿರೋ ಶಾವಿಗೆ ಹಾಗೂ ಪಿಸ್ತಾದ ಮಿಶ್ರಣವನ್ನು ಹಾಕಿ ಈ ರೀತಿ ಸೆಟ್ ಮಾಡಿಕೊಂಡು ನಂತರ ಅದ್ರ ಮೇಲೆ ಮೆಲ್ಟೆಡ್ ಚಾಕ್ಲೇಟ್ನ ನೀಟಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಬಿಡಿ. ಅಲ್ಲಿಗೆ ದುಬೈ ಚಾಕ್ಲೇಟ್ ರೆಡಿ ಆಗುತ್ತೆ.